ಹಾಯ್ ಗಾಯ್ಸ್, ಎಲ್ರಿಗೂ ಇವತ್ತಿನ ವ್ಲಾಗ್ಗೆ ಸ್ವಾಗತ. ಇವತ್ತೇನಂದರೆ, ನಾನು ನಮ್ಮ ಫ್ಯಾಮಿಲಿ ಎಲ್ಲರೂ ತಮಿಳ್ನಾಡು ಮದುವೆಗೆ ಹೋಗ್ತಾ ಇದ್ದೀವಿ. ಮತ್ತು ಇದು ಪ್ರಿಪ್ರೇಷನ್ ಹೆಂಗಿರುತ್ತೆ ಎಲ್ಲ ತೋರಿಸ್ತೀನಿ. ಅಲ್ಲ, ಅವರು ಆವಾಗಲೇ ಹೊರಟಿದ್ದಾರಂತೆ, ನಾವಿನ್ನು ರೆಡಿ ಆಗಿಲ್ಲ, ರೆಡಿ ಆಗಬೇಕು. ಮತ್ತು ಮೆಹಂದಿ ಬಿಡಿಸ್ಕೊಂಡಿದ್ದೀನಿ ಮದುವೆಗೆ ಅಂದ್ಬಿಟ್ಟು. ನೋಡಿ, ಸಿಂಪಲಾಗಿ ನಾನೇ ಬಿಡಿಸ್ಕೊಂಡೆ. ಚೆನ್ನಾಗಿತ್ತಾ? ಕಮೆಂಟ್ ಮಾಡಿ ಚೆನ್ನಾಗಿದೆಯಾ ಅಂತ. ಓಕೆ, ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಇವಾಗ ಪೂಜೆ ಎಲ್ಲ ಮಾಡಿದ್ದೀನಿ. ಇರಿ ತೋರಿಸ್ತೀನಿ ಪೂಜೆ ಮಾಡಿದ್ದೀನಿ. ಬೆಳಗ್ಗೆ ಎದ್ದು ಬೇಗ ಸ್ನಾನ ಮಾಡಿಕೊಂಡು ದೇವ್ರಿಗೆ ಪೂಜೆ ಮಾಡಿ ಆಯಿತು. ಈಗ ಪೀಲ್ ಆಫ್ ಮಾಸ್ಕ್ ಹಾಕಬೇಕು ಮುಖಕ್ಕೆ. ಬಟ್ ಅವರೆಲ್ಲ ಹೊರಟ್ಬಿಟ್ಟಿದ್ದಾರಂತೆ, ಟೈಮ್ ಇಲ್ಲ. ನೋಡೋಣ, ಟ್ರೈ ಮಾಡ್ತೀನಿ. ಈಗ ತಿಂಡಿ ಮಾಡ್ತಿದ್ದೀನಿ. ನಮ್ಮಮ್ಮ ಬಿಸಿಬೇಳೆಭಾತ್ ಮಾಡಿದ್ದಾರೆ, ಇರಿ ತೋರಿಸ್ತೀನಿ. ಬಿಸಿಬೇಳೆಭಾತ್ ತಿಂದ್ಬಿಟ್ಟು ಸಿಗ್ತೀನಿ. ಓಕೆ, ಈಗ ಬಸ್ ಸ್ಟ್ಯಾಂಡ್ ಗಾಯ್ಸ್. ಅಲ್ಲಿ ನೋಡಿ, ನಮಗೋಸ್ಕರ 3 ಜನ ವೆಯ್ಟ್ ಮಾಡ್ತವ್ರೆ. ಮತ್ತು ನಮಗೆ ಬೈತವ್ರೆ, ನಾವು ಬಂದಿದ್ದೆ ಲೇಟ್ ಅಲ್ವಾ, ಎಲ್ಲರೂ ವೆಯ್ಟ್ ಮಾಡ್ತವ್ರೆ. ನೋಡಿ ಅಲ್ಲಿ ಇವ್ರು 3 ಜನ. ಈ ರೀತಿ ತೋರಿಸ್ತೀನಿ. ಅವ್ರ ಹತ್ರ ಹೋಗ್ಬಿಟ್ಟು ನಿಮ್ಮ ಮಾತಾಡಿಸ್ತೀನಿ. ಎಲ್ಲರೂ ಹಾಯ್ ಮಾಡಿ. ಹಾಯ್ ಹಾಯ್ ಹಾಯ್. ಬನ್ನಿ ಹೋಗದ. ಬೈತಾ ಇದ್ದಾರೆ, ಮಾತಾಡಿ. ಲೇಟಾಗಿ ಬಂದಿದ್ದಾರೆ, ಇವ್ರಿಗೋಸ್ಕರ ವೆಯ್ಟ್ ಮಾಡ್ತೀವಿ. ವೆಯ್ಟ್ ಮಾಡ್ತಾರೆ, ಡ್ರೈವರ್ ಬೈತಾರೆ. ಬೇಕು ಗೈಸ್, ಬಸ್ ಬರೋದು ಲೇಟ್ ಆಗಿಬಿಡ್ತು, ಅದಕ್ಕೆ. ಓಕೆ, ತಮಿಳ್ನಾಡಿಗೆ ಹೋಗ್ಬೇಕೀಗ. ಅಲ್ಲಿ ಮಾಡಿ ನಾವಲ್ಲಿ ಡ್ಯಾನ್ಸ್ ಮಾಡ್ತೀವಿ, ಆಮೇಲೆ ಕಂಟಿನ್ಯೂ ಮಾಡ್ತೀವಿ. ಹಾಯ್ ಜನರೇ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇಂಚು ವ್ಲಾಗ್ಸ್ಗೆ ಅಂತ ಹೇಳಿ. ಸೊ ಈಗ ಏನಂದರೆ, ಎಲ್ಲರೂ ಟಂಗ್ ಟ್ವಿಸ್ಟರ್ಸ್ ಹೇಳ್ಸೋದು ಅವ್ರ ಹತ್ರ. ಓಕೆ, ಅವರೆಲ್ಲ 10 ಸರಿ ಹೇಳ್ಬೇಕು. ಏನಾದರೂ 10 ಸರಿ ಹೇಳಿದ್ರೆ ಅವ್ರಿಗೆ ಏನಾದರೂ ಲಾಸ್ಟಲ್ಲಿ ಗಿಫ್ಟ್ಸ್ ಕೊಡ್ತೀವಿ. ಇವಾಗ ಸ್ಟಾರ್ಟ್ ಮಾಡಿ. ಸಂಪಂಗಪ್ಪನ ಮಗ ಬರೀ ಸಂಗಪ್ಪ. ಹೋಯ್ತು ಬಿಡಿ, ಒಂದೇ ಸರಿಗೆ ಡಿಸ್ಕ್ವಾಲಿಫೈ. ನೀವು ನೀನು ಹೇಳು ಮಾವ, ಜೋರಾಗಿ ಹೇಳ್ಬೇಕು. ಸಂಪಂಗಪ್ಪನ ಮಗ ಬರೀ ಸಂಗಪ್ಪ. ಇದೆಲ್ಲ ಇಲ್ಲ. ಇವಳು ನೋಡಿ ಪ್ರಾಕ್ಟೀಸ್ ಮಾಡ್ತಾರೆ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಬರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಬರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಬರಿ. ಬಿಡಿ ಬಿಡಿ, ಹೋಯ್ತು 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 ಮಧ್ಯದಲ್ಲಿ. ಸರಿ, ನೀವೀಗ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. 10 ಸರಿ ಹೇಳ್ಬೇಕು. ಕರೆಕ್ಟಾಗಿ ಹೇಳಿದ್ರೆ ನಿಮ್ಗೆ ಏನಾದ್ರು ಗಿಫ್ಟ್ ಇರುತ್ತೆ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ನಿಲ್ಸಿ ಹೇಳ್ಬಾರ್ದು, ಸ್ಪೀಡಾಗಿ ಹೇಳ್ಬೇಕು. ಡಿಸ್ಕ್ವಾಲಿಫೈ ಆಗೋಯ್ತೀರಾ ಇಲ್ಲಾಂದ್ರೆ. ನಾವು ಇಲ್ಲೇ ಕ್ವಿಟ್ ಮಾಡ್ತಾ ಇದೀವಿ. ಈಗ ಇವರ ವೈಫ್ ಈಗ ಹೇಳ್ತಾರೆ. ಸ್ಟಾರ್ಟ್. ಏನ್ ಗೊತ್ತಾ? ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಕಲ ಇವರು ಡಿಸ್ಕ್ವಾಲಿಫೈ. ಇವರಿಬ್ರು ಗಂಡ ಹೆಂಡತಿ ಸರಿಯಾಗವ್ರೆ. ಇವರಿಬ್ರು ಡಿಸ್ಕ್ವಾಲಿಫೈ. ಗೀತಾ ಅವ್ರು ಮಲಗಿದ್ದಾರೆ. ನೀವ್ ಹೇಳಿ, ನಮ್ಮ ಅಮ್ಮನ ಹತ್ರ ಹೇಳಿಸ್ತೀನಿ ಈಗ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, 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 ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಅಯ್ಯೋ, ಇದು ಸಾಕು. ಇವ್ರು ಹೇಳಿದೆ 8 ಸಲ. ಇವ್ರಿಗೂ ಏನ್ ಪ್ರೈಸ್ ಇಲ್ಲ. ಅಮ್ಮ, ನೀವ್ ಹೇಳ್ತೀರಾ? ಒಂದ್ಸರಿ ಹೇಳಿ. ಸಂಪಂಗಪ್ಪನ ಮಗ ಹೇಳಲ್ವಂತ ಇವ್ರು, ಸ್ವಲ್ಪ ಶೈ ನೇಚರ್. ಇಲ್ಲಿ ಸಾವಿತ್ರಮ್ಮ ಅವರೇ, ನೀವು ಸಂಪಂಗಪ್ಪನ ಮಗ ಮರಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಸಂಪಂಗಪ್ಪನ ಮಗ
ಮರಿ ಸಂಪಂಗಪ್ಪ 10 ಸರಿ ಹೇಳಿ ನಿಮ್ಗೆ. ಸಂಗಪ್ಪ ಅಲ್ಲ ಕಣಮ್ಮ, ಸಂಪಂಗಪ್ಪನ ಮಗ ಮರಿ ಇವರು ಡಿಸ್ಕ್ವಾಲಿಫೈ. ಗೈಸ್ ಈಗ ಎಲ್ಲ ಟೀ ಬ್ರೇಕ್ ನಿಲ್ಸಿದ್ದಾರೆ ಆಯ್ತಾ. ಇವ್ರ ಹತ್ರ ಇವಾಗ ನಾನು ಯೂಟ್ಯೂಬ್ ಚಾನಲ್ ಬಗ್ಗೆ ಕೇಳಿರಲಿಲ್ಲ, ಯಾಕಂದರೆ ಇವ್ರು ಬಂದಾಗ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಕೇಳ್ತೀನಿ, ಹೇಳಿ ಮಾತಾಡಿ ನಾನು ಯೂಟ್ಯೂಬ್ ಚಾನಲ್ ಬಗ್ಗೆ ಒಂದೆರಡು ಮಾತು. ಒಂಥರ ಯೂಟ್ಯೂಬ್ ಚಾನಲ್ ಚೆನ್ನಾಗಿದೆ, ಇನ್ನು ಮುಂದೆ ಹಿಂಗೆ ಚೆನ್ನಾಗಿ ಮಾಡ್ತಾ ಹೋಗಿ. ಅವಾಗ ಮಧ್ಯ ನಮಗೂ ಸ್ವಲ್ಪ ತೋರಿಸು ನಮಗೂ ಖುಷಿ ಆಯ್ತದೆ. ಅವಾಗ ಚೆನ್ನಾಗಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಈಗ ಟೀ ಬ್ರೇಕ್ ಅಲ್ವಾ, ಎಲ್ಲರೂ ಟೀ ಕುಡಿಯೋಕೆ ಹೋಗೋಣ ಬನ್ನಿ. ಎಲ್ಲರೂ ಹೋಗ್ತಾ ಇದ್ದಾರೆ, ನಾವು ಹೋಗೋಣ. ಮತ್ತು ಇಲ್ಲಿ 2 idiots ಇವರು. ಇವಳಂತೂ ನಾ ಸುಂದರವಾಗಿ ಹುಟ್ಟಿರೋದೇ ನನ್ನ ತಪ್ಪ. ಮಕ ಮುಚ್ಕೊಬಿಡ್ತಾಳೆ ಇವಳು. ಹಂಗೆರ್ಲಿಲ್ಲ ಲೇ, ಏನೇ ಬನ್ನಿ ಬನ್ನಿ ಹೋಗೋಣ, ಟೀ ಕುಡ್ಕೊಂಬರೋಣ. ಓಕೆ, ಟೀ ಕುಡಿತಾ ನಿಮ್ಗೆ ಗೈಸ್ ಕಾಫಿ ಡೇ ಬೇಕ್ಸ್ ಅಂತೆ. ಬನ್ನಿ ಹೋಗೋಣ, ಕಾಫಿ ಕುಡ್ಕೊಂಡು. ನಾನು ಕಾಫಿ ಕುಡಿಯಲ್ಲ, ಇವರೆಲ್ಲ ಕುಡಿತಾರೆ, ನಾನು ಕಾಫಿ ಟೀ ಎಲ್ಲ ಕುಡಿಯಲ್ಲ. ಬನ್ನಿ ಹೋಗೋಣ ಗೈಸ್. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ವ್ಯೂ ಮಾತ್ರ. ಆ ಬೆಟ್ಟ, ಈ ವೆದರು ಸಕ್ಕತ್ತಾಗಿದೆ. ಈಗ ಮಾತ್ರ ಇಷ್ಟು ಚೆನ್ನಾಗಿರುತ್ತೆ. ಬೆಳಗ್ಗೆ ಆಗಿದೆ, ಎಲ್ಲರೂ ಟಯರ್ಡ್ ಆಗಿಬಿಟ್ಟಿರ್ತೀವಿ. ಯಾರಿಗೂ ಎನರ್ಜಿ ಇರೋದಿಲ್ಲ, ಅಷ್ಟೊಂದು ಎನರ್ಜಿ. ಈಗ ಏನಾದರೂ ಮಾತಾಡುವ, ನಮ್ಮ ಬ್ಲಾಗಲ್ಲಿ ಮಾತಾಡಮ್ಮ, ಟೈಮ್ ಕೊಡು. ಏನಾದ್ರು ಮಾತಾಡಿ. ನಮ್ಮ ಇಂಚು ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾ ಚಾನಲ್ಗೆ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಫಾಲೋವರ್ಸ್ ಆಗಿ ಕೇಳ್ಕೊತೀವಿ ನೋಡಿ, ಅಷ್ಟೇ, ಜಾಸ್ತಿ ಮಾತಾಡಲ್ಲ ಅಷ್ಟೇ. ಗೈಸ್ ಇವಳು ಟೀ ಹುಚ್ಚಿ, ಇವಳು 3 ಹೊತ್ತು ಟೀ ಕುಡಿತಾ ಇರ್ತಾಳೆ, ಊಟನೂ ಬಿಟ್ಬಿಡ್ತಾಳೆ ಬೇಕಂದ್ರೆ ನೋಡಿ. ಮತ್ತು ಸ್ನ್ಯಾಪ್ ಯಾವಾಗ ನೋಡಿದ್ರು ಸ್ನ್ಯಾಪ್ ಹಾಕ್ಕೊಂಡೇ ಇರ್ತಾಳೆ. ನಿಮ್ಗೆ ಇವಳೇನಾದರೂ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಸ್ನ್ಯಾಪಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಗೈಸ್ ಈಗ ಅವ್ರಿಗೆ ಗೊತ್ತಿಲ್ಲದೇ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ದಿಲ್ಲ, ಸೊ ಚಾಕ್ಲೇಟ್ ಇಸ್ಕೊಂಡಿದ್ದೀನಿ, ಅವರಿಬ್ಬರಿಗೂ ಕೊಡೋದವ. ಟೇಕ್ ತಗೊಳ್ರೆ. ಇಲ್ಲಿ ನೋಡಿ, ಯಾರು ಇಸ್ಕೊತಾನೆ ಇಲ್ಲ, ಮರೆಯೋತೇನೆ ಇಲ್ಲ. ತಗೊಳ್ಳೆ. ಇಲ್ಲಿ ನೀನು ಯಾವ ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡಿದ್ಯಾ? ತಗೊಳ್ಳಿ. ಅವ್ರೇನು ಇಸ್ಕೊಡಲ್ಲ, ನಾನು ಮಾತ್ರ ಇಸ್ಕೊಡ್ಬೇಕು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅಂತೂ ಇಂತೂ ಫೈನಲಿ ತಮಿಳ್ನಾಡಿಗೆ ರೀಚ್ ಆಗಿದ್ದೀವಿ. ಇವ್ರು ನೋಡಿ ನಮ್ಮ ತಾತ. ಹಾಯ್. ಅಂತೂ ಇಂತೂ ಹುಡುಕಿ ಪಡ್ಕಿ ಬಂದು ಗೈಸ್ ನೋಡಿ ಇಲ್ಲಿ ಹೆಂಗ್ ವೆಲ್ಕಮ್ ಮಾಡ್ತಾ ಇದ್ದಾರೆ ಅಂತ. ಆದರೆ ನಮ್ಮ ಕರ್ನಾಟಕದಲ್ಲಿ ಮಾಡ್ತಾರೆ, ಬಟ್ ಈ ಥರ ಎಲ್ಲ ಮಾಡಲ್ಲ. ಕರ್ನಾಟಕ ಹಂಗೇನಿಲ್ಲ ಅಂತಲ್ಲ, ಬಟ್ ಅವ್ರು ಮಾತಾಡ್ತಾರೆ, ನನಗೆ ಬೇರೆ ತಮಿಳ್ ಬರೋದಿಲ್ಲ. ಅಲ್ಲಿ ನೋಡಿ, ಈ ಮದುವೆಗೆ ಅವರೇ ಅಧ್ಯಕ್ಷರು. ಸೊ ಬಂದಿದೆ ಊಟ ಮಾಡೋಕ್ಕಂತ ಬಂದ್ಬಿಟ್ವಿ, ಎಲ್ಲರೂ ಮಾತಾಡ್ಸ್ಕೊಂಡು. ಸೊ ಇವಾಗ ಸ್ವೀಟು, ಪಕೋಡ, ಇಡ್ಲಿ, ದೋಸೆ, ಚಟ್ನಿ ಎಲ್ಲ ಹಾಕ್ತಿದ್ರು. ಹಂಗೆ ರೈಸ್ ಐಟಮಲ್ಲಿ ಗೀ ರೈಸ್ ಎಲ್ಲ ಇತ್ತು, ಮತ್ತು ವೆರೈಟೀಸ್ ಆಫ್ ಚಟ್ನೀಸ್ ಇತ್ತು. ಸೊ ಊಟ ಮಾತ್ರ ಸಕ್ಕತ್ತಾಗಿತ್ತು. ಹಂಗೆ ನಾನು ಹಾಕ್ಸ್ಕೊಡ್ಲಿಲ್ಲ ಗೀ ರೈಸ್ನ. ಬನ್ನಿ ಹೊರಗಡೆ ಕೇಳೋಣ ಎಲ್ಲರೂ ಊಟ ಹೆಂಗಿದೆ ಅಂತ. ಹಾಂ ಹೇಳಿ, ಊಟ ಹೆಂಗಿದೆ? ಊಟ ಹೆಂಗಿದೆ? ಊಟ ಒಂಥರ ಡಿಫ್ರೆಂಟ್ ಟೇಸ್ಟು, ಡಿಫ್ರೆಂಟ್ ಆಗಿದೆ. ತಮಿಳ್ನಾಡು ಊಟ ಅಂತ ಅನಿಸ್ತಾ ಇಲ್ಲ. ಮತ್ತೆ ಇನ್ನೇನು ಅನಿಸ್ತಿದೆ? ತಿಂತಾ ಇದೀವಿ, ಆಮೇಲೆ ಹೇಳ್ತೀವಿ. ಚೆನ್ನಾಗಿರುತ್ತೆ. ನೀನು ಹೇಳು, ಊಟ ಹೆಂಗೈತೆ? ಹೇಳಿ ಅಮ್ಮ. ಸೂಪರ್ ಆಗೈತೆ. ಹೆಂಗೈತೆ ಊಟ? ತಮಿಳ್ನಾಡು ಮಲ್ಲಿಗೆ ಇಡ್ಲಿ ಕೂಡ ಮಾಡಿದ್ವಿ ಲಾಸ್ಟಲ್ಲಿ DJ ಹಾಕ್ಕೊಂಡು. ಗೈಸ್ ಅಂತೂ ಇಂತೂ ಫೈನಲಿ 5 ಗಂಟೆಗೆ ಎದ್ದು 8 ಗಂಟೆವರೆಗೂ ರೆಡಿ ಆಗಿದ್ದೀವಿ. ಬಟ್ ಇಲ್ಲೊಂದು ವ್ಯೂ ನೋಡಿದೆ, ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ? ಇರಿ ತೋರಿಸ್ತೀನಿ. ಹಂಗೆ ಬನ್ನಿ. ಇವರೆಲ್ಲ ರೆಡಿ ಆಗಿಬಿಟ್ಟು ಎಲ್ಲ ಫೋಟೋಸ್ ಇಳಿಸ್ಕೊತಿದ್ದಾರೆ. ಫೋಟೋ ಸೆಷನ್ ನಡೀತಿದೆ. ಹಾಯ್ ಮಾಡಿ, ಹಾಯ್ ಮಾಡಿ, ಬರೀ ಹಾಯ್.
ಸೊ ಈಗ ಮಧ್ಯಾಹ್ನದ ಊಟ ಮತ್ತು ಇಲ್ಲಿ ಕೇಸರಿ ಬಾತು, ವಡೆ, ಇಡ್ಲಿ, ಅನ್ನ ಸಾಂಬಾರು, ಗೀ ರೈಸು ಎಲ್ಲ ಇತ್ತು. ಊಟ ಮಾತ್ರ ಸಖತ್ತಾಗಿತ್ತು ಗೈಸ್. ಈಗ ಎಲ್ಲರೂ ಫುಲ್ಲು ಟಯರ್ಡ್ ಆಗಿಬಿಟ್ಟು ನಾನಂತೂ ಆ ಡ್ರೆಸ್ನ ಬಿಚ್ಚಾಕ್ಬಿಟ್ಟೆ, ಯಾಕಂದರೆ ಫುಲ್ಲು ಸೆಕೆ ಆಯ್ತಾನೇ ಇಲ್ಲ. ಇವರು ಎಲ್ಲರೂ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದಾರೆ. ಇವರು ತೋರಿಸ್ತೀನಿ, ಏನು ಹಿಂಗೆ ಭಯಂಕರವಾಗಿ ಕಾಣಿಸ್ತೈತೆ. ಟಯರ್ಡ್ ಆಗ್ಬಿಟ್ಟೈತೆ ಬಿಸಿಲಿಗೆ. ಇವರು ಎಲ್ಲರೂ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಇಲ್ಲಂತೂ ಹೆವಿ ಸೆಕೆ ಗೈಸ್. ತಮಿಳ್ನಾಡ್ಗಂತೂ ಬರೋಕ್ಕೆ ಹೋಗ್ಬೇಡಿ ಯಾರು. ನನ್ನ ವಾಯ್ಸ್ ಹೋಗ್ಬಿಟ್ಟಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ನೈಟ್ ಬಂದಿದ್ದೆ ನೈಟ್ 2 ಗಂಟೆಗೆ. ಸೊ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಇಲ್ಲಿಂದ ನಾವು ಮಂಡ್ಯಕ್ಕೆ ಹೋಗಬೇಕು. ಅಲ್ಲೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಹಾಗೆ ನಮ್ಮ ಅಜ್ಜಿ ತಾತ ಕಟ್ಸ್ತಾರ ದೇವಸ್ಥಾನ ನೋಡೋಕೆ ಬಂದ್ವಿ. ಹಂಗೆ ಇದು ಕುಂಭಮೇಳ ನಡೆಯುತ್ತೆ. ಇದ್ರದ್ದು ವ್ಲಾಗ್ ಬೇಕಂದರೆ ಕಮೆಂಟ್ ಮಾಡಿ, ಓಕೆನಾ ಗೈಸ್. ಫೈನಲಿ ಮಂಡ್ಯಕ್ಕೆ ರೀಚ್ ಆಗಿದ್ದೀನಿ. ಹೆವಿ ಖುಷಿ ಆಗ್ತೈತೆ, ಯಾಕಂದರೆ ತಮಿಳ್ನಾಡಲ್ಲಿ ಹೆವಿ ಬಿಸಿಲು. ನಮ್ಮ ಕೈಲಂತೂ ಆಗ್ತಾನೆ ಇರಲಿಲ್ಲ, ಇರಿಟೇಷನ್ ಆಗ್ತಿತ್ತು. ಯಾವಾಗ ಕರ್ನಾಟಕ ಬರ್ತೀವೋ, ಯಾವಾಗ ನಮ್ಮ ಮನೆಗೆ ಬಂದು ಸೇರ್ತೀನೋ ಅಂತ ಫುಲ್ಲು ಕಾಯ್ತಿದ್ದೆ. ಫೈನಲಿ ಬಂದು ರೀಚ್ ಆಗಿದ್ದೀನಿ. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಇಂಚು ವ್ಲಾಗ್ ಗೈಸ್. ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡ್ತೀರಿ. ಲವ್ ಯು ಆಲ್.